ಪರಮೇಶ್ವರ್ ಅವರ ಹೆಸರನ್ನು ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಮರುನಾಮಕರಣ ಮಾಡ್ತಾ ಇರೋದನ್ನು ನಾನು ಖಂಡಿಸ್ತೇನೆ. ಕಾರಣ ಅದೇ ಒಳಾಂಗಣದ್ದೇ ಆಗಲಿ, ಒಟ್ಟಾರೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಒಳ ಸಂಕೀರ್ಣದಲ್ಲಿ ಅದನ್ನು ಇಡುವಂತಹದ್ದು ಅಗತ್ಯ ಇಲ್ಲ. ಅದನ್ನು ನಾನು ಖಂಡಿಸ್ತೇನೆ. ಸನ್ಮಾನ್ಯ ಪರಮೇಶ್ವರ್ ಅವರು ಗೊತ್ತಿಲ್ಲದಂಗೆ ಏನೂ ನಡೆಯೋದಿಲ್ಲ ಸಿಟಿನಲ್ಲಿ. ನಾನು ಸತ್ಯ ಹೇಳಬೇಕಾಗ್ತದೆ. ಪರಮೇಶ್ವರ್ ಅವರ ಹೆಸರನ್ನೇ ಅಲ್ಲಿಡ್ತಾರೆ ಅನ್ನೋದನ್ನು ಗೊತ್ತಿಲ್ಲದಲ್ಲೇ ಇಟ್ಬಿಟ್ಟಿರೋರೇನೋ ಅಧಿಕಾರಿಗಳು ಅಂತ ಅಂದರೆ ಅದು ಸರಿಯಾದ್ದಲ್ಲ. ಅದು ಅವ್ರನ್ನ ಗಮನಿಸಿನೇ ಅದನ್ನೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಪರಮೇಶ್ವರ್ ಅವರು ಇಂಥ ಒಂದು ಸಣ್ಣ ಮಟ್ಟಕ್ಕೆ ಇಳಿಯುವಂಥದ್ದನ್ನು ನಾನು ಖಂಡಿಸ್ತೇನೆ. ಒಂದು. ಎರಡನೇದು, ಅವರ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಪಕ್ಷ, ನಮ್ಮ ನಾಯಕರುಗಳೆಲ್ಲ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವೆಲ್ಲ ಬೆಂಬಲಿಸ್ತೇವೆ. ಜಿಲ್ಲೆಯ ಅಭಿವೃದ್ಧಿ ಆಗಬೇಕು. ಆದ್ದರಿಂದ ನಾವು ಒಳ್ಳೆ ಕೆಲಸ ಮಾಡೋದಾದರೆ ಮಾಡಿದರೆ ನಾವು ಬೆಂಬಲಿಸ್ತೇವೆ. ಅಂಥದ್ದೇನು ಯಾವುದೊಂದು ಸ್ಟೇಡಿಯಮ್ಮು, ಅದೊಂದು ಅಂತಾರಾಷ್ಟ್ರೀಯ ಸ್ಟೇಡಿಯಂ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿವೆ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಅವ್ರ ಹೆಸರನ್ನು ಇಟ್ಕೊಂಡು ಮಾಡುವಂಥದ್ದನ್ನು ನಾನು ಖಂಡಿಸ್ತೀನಿ. ಹಾಗಾದರೆ ನಮ್ಮ ಕಾರ್ಯಕರ್ತರು ನೆನ್ನೆಯೆಲ್ಲ ಅದನ್ನು ವಿರೋಧಿಸಿದ್ದಾರೆ. ನಾನು ಅವ್ರನ್ನೂ ಅಭಿನಂದಿಸ್ತೇನೆ. ಯಾಕೆಂದರೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನ ನಮ್ಮ ವಿರೋಧ ಪಕ್ಷದವರಾಗಿ ಎಲ್ಲ ನಡೆಯೋದನ್ನ ಸಾರಸಟ್ಟಾಗಿ ಪರಮೇಶ್ವರನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಅಲ್ಲಿ ಇಟ್ಟಿರುವಂಥ ಹೆಸರನ್ನು ಅವ್ರಿಗೆ ಗೊತ್ತಿಲ್ಲದೆ ಇದ್ದರೆ, ಅವ್ರಿಗೆ ಗೊತ್ತಿಲ್ಲದಲ್ಲೇ ಅಧಿಕಾರಿಗಳು ಯಾರಿಗೆ ಹೇಳ್ಕೊಳ್ತಾರೆ, ಅವ್ರಿಗೇನು ತೆವಲಿರ್ತದೆ? ಅದರಿಂದ ಅಧಿಕಾರಿಗಳು ಆ ರೀತಿ ಸ್ಪಷ್ಟನೆ ಕೊಡಬೇಕು, ನಾವು ಹೇಳ್ತಿದ್ದೀವಿ ಅಂತ. ಇಲ್ಲ, ಪರಮೇಶ್ವರ್ ಅವರು ನನಗೆ ಗೊತ್ತಿಲ್ಲದೆ ಆಗಿದೆ ಅಂತ ಅವರಾದರೂ ಸ್ಪಷ್ಟನೆ ಕೊಡಬೇಕು. ಇದಿಲ್ದಲೇ ಅವರು ಹೇಳೋದೆಲ್ಲ ಸಾರಾಸಟ್ಟಾಗಿ ಇಲ್ಲೇನು ನಾವೆಲ್ಲ ಒಪ್ಕೊಂಡು ಬ್ಲೈಂಡಾಗಿ ನಮ್ಮ ಪಕ್ಷ ಏನು ಕಣ್ಣು ಕಾಣದಾಗೆ ಕಣ್ಣು ಮುಚ್ಕೊಂಡು ನಡೆಯೋದಕ್ಕೆ ನಾವೆಲ್ಲ ಇಲ್ಲೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು, ಒಂದು ಪಕ್ಷದ ಕಾರ್ಯಕರ್ತರಿದ್ದೀವಿ. ಅದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ.